ದಾರಿ ತಪ್ಪಿದ್ದೀನಿ. ಹಾಯ್, ಇವತ್ತು ನಾನು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀನಿ. ಬುಡನಗಿರಿಗೆ ಹೋಗೋ ದಾರಿ ಮಧ್ಯೆ ಒಂದು ದಾರಿ ಸಿಗುತ್ತೆ, ಇಲ್ಲಿ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಅದು ಸರ್ಪ ದಾರಿ ಅಂತ. ಮುಳ್ಳಯ್ಯನಗಿರಿಗೆ ಹೋಗುವಂತ ದಾರಿ, ಬನ್ನಿ ನೋಡೋಣ. ಈ ದಾರಿಯಲ್ಲಿ ಹೋಗುವಾಗ ನಮಗೆ ಮೊದಲು ಸಿಗೋದೆ ಈ ಗಣೇಶನ ದೇವಸ್ಥಾನನ ನೋಡ್ಕೊಂಡು ಸ್ವಲ್ಪ ಹಿಂದೆ ಬಂದು ನಾವು ಮತ್ತೆ ಮೇಲಕ್ಕೆ ಹೋಗ್ಬೇಕು. ಇಲ್ಲಿ ತುಂಬಾ ದಿನ ಯಾರು ಅಡ್ಡಾಡಿಲ್ಲ ಅಂತ ಕಾಣಿಸುತ್ತೆ, ದಾರಿ ನೆಟ್ಗಿಲ್ಲ. ಸುಮಾರು ಒಂದು 2-3 ವರ್ಷದಿಂದ ಈ ದಾರಿಲಿ ಯಾರು ಓಡಾಡಿಲ್ಲ ಅಂತ ನನಗೆ ಅನಿಸ್ತಿದೆ. ಯಾಕೋ ನನಗೂ ಕೂಡ ಸ್ವಲ್ಪ ದಾರಿ ಕನ್ಫ್ಯೂಸ್ ಆದಂಗೆ ಆಗ್ತಾ ಇದೆ. ನಾನು ಬೇರೆ ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಈ ದಾರಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದೇ ಇಲ್ಲ, ಅಷ್ಟೊಂದು ಕಷ್ಟ ಇದೆ. 2-3 ಕಡೆ ಮುಳ್ಳು ತೆರೀತು, ರಕ್ತ ಬೇರೆ ಬರ್ತಿದೆ. ಜನ ಓಡಾಟ ಇಲ್ಲ ಅನ್ಸುತ್ತೆ, ಇಲ್ಲಿ ಕಷ್ಟ ಇದೆ ಇಲ್ಲಿ ಹೋಗೋದು. ನಾವು ಬಿಗಿನಿಂಗ್ ಅಲ್ಲಿ ಸ್ವಲ್ಪ ದಾರಿಯನ್ನ ಫಾರೆಸ್ಟ್ ಅಲ್ಲೇ ಬರಬೇಕು, ಅವಾಗ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ಫಾರೆಸ್ಟ್ ಅನ್ನ ದಾಟ್ಕೊಂಡ್ ಬಂದ್ಮೇಲೆ ನಮಗೆ ಈ ಹುಲ್ಲುಗಾವಲು ಅಂದ್ರೆ ಸೋಲಾ ಫಾರೆಸ್ಟ್ ಸಿಗುತ್ತೆ. ಈ ಓಪನ್ ಗ್ರಾಸ್ ಲ್ಯಾಂಡ್ ಬರೋ ತನಕ ಸಮಸ್ಯೆ ಆಯಿತು ದಾರಿ ಹುಡುಕಕ್ಕೆ. ಫಾರೆಸ್ಟ್ ಅಲ್ಲಿ ನನಗೆ ಗ್ರಾಸ್ ಲ್ಯಾಂಡ್ ಬಂದ ಮೇಲೆ ದಾರಿ ಕ್ಲಿಯರ್ ಆಗುತ್ತೆ. ಬಟ್ ಸ್ವಲ್ಪ ಫಾರೆಸ್ಟ್ ಇದೆ, ಒಂದು 100 ಮೀಟರ್ ಅಷ್ಟು, ಅದೇ ನಮಗೆ ದಿಕ್ಕನ್ನ ತಪ್ಪಿಸುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಬಂಡೆನ ದಾಟ್ಕೊಂಡು ನಾವು ಹೋಗ್ಬೇಕು. ಮುಂದೆ ದಾರಿ ಹೆಂಗಿದೆಯೋ ದೇವ್ರನಿಗೂ ನನಗೆ ಗೊತ್ತಿಲ್ಲ. ಈಗ ಟೈಮ್ ನೋಡಿ 7:55. ಸೂರ್ಯನ ನೋಡಿ ಹೆಂಗೆ ದಗ 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 ಅಂತಿದ್ದಾನೆ. ಗಾಳಿ ಇರೋದ್ರಿಂದ ನನಗೆ ಅಂತ ಏನು ಅದ್ರ ಎಫೆಕ್ಟ್ ಆಗ್ತಿಲ್ಲ. ತುಂಬಾ ದಿನಗಳಿಂದ ಇಲ್ಲಿ ಜನ ಓಡಾಡಿಲ್ಲ ನೋಡಿ, ಎಲ್ಲ ಹುಲ್ಲುಗಾವಲು ಬೆಳ್ಕೊಂಡ್ಬಿಟ್ಟಿದೆ, ದಾರಿ ಎಲ್ಲ ಮುಚ್ಕೊಂಡೋಗಿದೆ, ಕನ್ಫ್ಯೂಸ್ ಬೇರೆ ಆಗ್ತಿದೆ ನನಗೆ. ಈ ಬಾಬಾ ಬುಡನ್ಗಿರಿ ಏನು ಪರ್ವತ ಶ್ರೇಣಿ ಇದೆಯಲ್ಲ, ಈ ಶ್ರೇಣಿಯಲ್ಲೇನೆ ಕರ್ನಾಟಕದ ಅತಿ ಎತ್ತರದ ಶಿಖರ ಅಥವಾ ಗಿರಿ ಏನಂತ ಕರಿತೀವಿ, ಮುಳ್ಳಯ್ಯನಗಿರಿ, ಅದು ಈ ಸರಣಿಯಲ್ಲೇ ಬರ್ತದೆ. ನಾನಿಲ್ಲಿ ದಾರಿ ತಪ್ಪಿಸ್ಕೊಂಡೆ, ಚಿಂತೆ ಇಲ್ಲ, ಮತ್ತೆ ದಾರಿ ಸಿಕ್ತು. ಅದು ನೋಡಿ ನೀರು ಹರಿಯೋ ಜಾಗ ಅದು. ಹಿಮಾಲಯ ಪರ್ವತ ಶ್ರೇಣಿಗಳು ಮತ್ತೆ ನೀಲಗಿರಿಯ ಪರ್ವತ ಶ್ರೇಣಿಗಳ ಮಧ್ಯೆ ಇರುವ ಪರ್ವತಗಳಲ್ಲಿ ಈ ಮುಳ್ಳಯ್ಯನಗಿರಿ ಕೂಡ ಒಂದು. ಇದು ಸಮುದ್ರ ಮಟ್ಟದಿಂದ 1926 ಮೀಟರ್ನಷ್ಟು ಎತ್ತರವಾಗಿದೆಯಂತೆ. ಕೆಲವೊಬ್ರು 1930 ಅಂತಲೂ ಹೇಳ್ತಾರೆ. ಎನಿಹೌ, ಇದು ನಮ್ಮ ರಾಜ್ಯದಲ್ಲೇ ಅತ್ಯಂತ ಎತ್ತರವಾದ ಶಿಖರ. ಇಷ್ಟು ಎತ್ತರವನ್ನ ನಾವು ಟ್ರೆಕ್ ಮೂಲಕನೇ ಮಾಡೋಕ್ಕಾಗಲ್ಲ, ಯಾಕಂದರೆ ದಾರಿ ಇಲ್ಲ. ಒಂದು 75% ನಾವು ವೆಹಿಕಲಲ್ಲಿ ಬಂದು ಇನ್ನು ಉಳಿದಿದ್ದನ್ನು 25% ಟ್ರೆಕ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಪೀಕ್ವರೆಗೂ ನಮಗೆ ವೆಹಿಕಲ್ ಹೋಗುತ್ತೆ. ಆ ನೀರು ಹರಿಯೋ ಜಾಗದ ದಾರಿ ತೋರಿಸಿದ್ನಲ್ಲ, ಅದನ್ನ ದಾಟ್ಕೊಂಡು ಅಂದ್ರೆ ಅದನ್ನ ಕ್ರಾಸ್ ಮಾಡ್ಕೊಂಡು ನಾನು ಆ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಸ್ವಲ್ಪ ಫಾರೆಸ್ಟ್ ಎಂಟರ್ ಆಗ್ತೀವಿ. ಈ ನೀರು ಹರಿಯೋ ದಾರಿಯನ್ನ ದಾಟಿ ಈ ಕಡೆಗೆ ಬಂದ್ಮೇಲೆ ಮತ್ತೆ ನಾನು ಎಡಗಡೆಗೆ ಹೋಗ್ಬೇಕಾ?
ಎದುರಿಗೆ ಕಾಣಿಸ್ತಿದೆಯಲ್ಲ ಆ ಬಂಡೆನ ನೇರವಾಗಿ ಹತ್ತಕ್ಕಾಗೋದಿಲ್ಲ, ಅದನ್ನ ಬಳಸ್ಕೊಂಡು ಬಂದು ಅದ್ರ ಹಿಂದ್ಗಡೆಯಿಂದ ನಾವು ಹತ್ತಬೇಕು. ತುಂಬ ಸ್ಲೂಪ್ ಇರೋ ಬಂಡೆನ ಹತ್ಕೊಂಡ್ಬಂದು ಅದ್ರ ಮೇಲೆ ನಿಂತು ನೋಡಿದ್ರೆ ನಮಗೆ ಈ ಥರ ಕಾಣುತ್ತೆ ನೋಡಿ. ನೋಡಿ ಮಿಸ್ಟ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ. ಇನ್ನೇನು ಪೀಕಿಗೆ ತುಂಬ ಹತ್ತಿರದಲ್ಲಿದ್ದೀನಿ. ಮೇಲ್ಗಡೆ ವೆಹಿಕಲ್ ಸೌಂಡ್ ಕೇಳಿಸ್ತಿದೆ, ಜನ ಕೂಗಾಡೋ ಸೌಂಡ್ ಕೇಳ್ತಾ ಇದೆ. ಒಳ್ಳೆ ಮಿಸ್ಟು, ಸಾಕತ್ತಾಗಿದೆ. 8 ಗಂಟೆ ಅಷ್ಟೊತ್ತಿಗೆ ಬೆಟ್ಟನೆಲ್ಲ ಕವರ್ ಮಾಡಿದೆ ಮಿಸ್ಟು. ಬ್ಯೂಟಿಫುಲ್, ಆಸಮ್ ಇದೆ. ಬಟ್ ಇವತ್ತು ಮನೆ ಸೇರ್ತೀನಿ ಇಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ ಇರಲಿಲ್ಲ ನನಗೆ. ಯಾಕಂದರೆ 1 ಕಿಲೋಮೀಟ್ರ್ ತುಸು ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರು ಟ್ರೆಕ್ ಇದು ಅಷ್ಟೇ. ಆ ಟ್ರೆಕ್ ದಾರಿಯಲ್ಲೇ ನಾನು 7 ಸರಿ ದಾರಿ ತಪ್ಪಿದ್ದೀನಿ. ಅಫ್ಕೋರ್ಸ್ ತುಂಬ ದೂರ ಏನು ಹೋಗಿರಲಿಲ್ಲ, ನೋಡ್ಕೊಂಬಂದೆ. ಅಲ್ಲಲ್ಲೇ ಈ ಮುಳ್ಳುಗಳು ಕುರುಪ್ ಹಾಕಿದ್ದಾವೆ, ಯಾವ್ಯಾವುದೋ ಹುಳ ಕಚ್ಚಿದ್ದಾವೆ. ಸೊ ಅದಕ್ಕೆ ಭಯ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ. ಈಗ ಅಫ್ಕೋರ್ಸ್ ಜನಗಳ ಕೂಗಾಟ ಕೇಳಿಸ್ತಿರೋದ್ರಿಂದ ನೆಮ್ಮದಿಯಿಂದ ಇದ್ದೀನಿ. ಬಟ್ ಇನ್ನೂ ದಾರಿ ಮುಂದೆ ಇದೆ. ನೋಡಿ, ಇದು ತುಂಬ ಸ್ವಲ್ಪ ಡೇಂಜರ್ ಜಾಗ ಇದ್ದಂಗಿದೆ. ಫುಲ್ ಡೀಪ್ ಇದೆ. ಇಲ್ಲಿ ಕಲ್ಬಂಡೆ ಇದೆ. ಇಲ್ಲಿ ಮಿಸ್ಟಿಗೂ ಮತ್ತು ಬಿಸಿಲ್ಗೂ ಕಣ್ಣ ಮುಚ್ಚಾಲೆ ಆಟ ನಡೀತಿದೆ. ಆಯ್ತಾ, ಹವಾವೇ ಹೊಡೆದಾಡ್ತಾ ಇದ್ದಾವೆ, ನಾನಾ ನೀನಾ ಅಂತ. ಒಂದ್ಸರಿ ಬಿಸಿಲು ಬರುತ್ತೆ, ಒಂದ್ಸರಿ ಮಿಸ್ಟ್ ಬರುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಪೀಕು. ಇಲ್ಲಿ ದಾರಿ ನೆಟ್ಗೆ ಕಾಣಿಸ್ತಿಲ್ಲ, ಆದರೂ ಕೂಡ ನಾನು ಟ್ರೆಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಗೂಗಲ್ ಮ್ಯಾಪ್. ಅದಿಲ್ಲದೆ ಹೋದ್ರೆ ನನಗೆ ಟ್ರೆಕ್ ಮಾಡಕ್ ಆಗ್ತಾ ಇರಲಿಲ್ಲ. ನನ್ನ ಎಡಗಡೆ ಇರೋ ಆಳ ನೋಡ್ರಿ ಹೆಂಗಿದೆ ಅಂತ. ಏನಾದ್ರೂ ಸ್ವಲ್ಪ ಸ್ಲಿಪ್ ಆಗ್ಬಿಟ್ರೆ ದುಡ್ಡು ಉಳ್ಕೊಂಡು ಹೋಗ್ಬಿಡ್ತೀವಿ. ಈ ಮುಳ್ಳಯ್ಯನಗಿರಿ ನಂದಿ ವಿಗ್ರಹ ಇದೆಯಲ್ಲ, ಅಲ್ಲಿಂದ ಒಂಚೂರು ಹಿಂದೆ ತಿರುಗಿ ನೋಡಿ ಹೆಂಗೆ ಕಾಣುತ್ತೆ ಅಂದರೆ ನೋಡಿ. ಈ ನಂದಿ ವಿಗ್ರಹ ಅಂತ ಈ ದೇವಸ್ಥಾನಕ್ಕೆ ಬಂದ್ವಲ್ಲ, ಸೊ ಇದ್ರ ಮೇಲೆ ನಾವು ಇನ್ನ ಹೋಗ್ಬೇಕು. ಮೋಸ್ಟ್ಲಿ ನನಗೆ ದಾರಿ ಅದು ಹೆಂಗಿದೆಯೋ ನನಗೂ ಗೊತ್ತಿಲ್ಲ. ಇಲ್ಲಿ ಜನಗಳ ಸೌಂಡನ್ನು ಕೇಳೋ ತನಕ ನನಗೆ ಅನಿಸಿದ್ದು, ಮತ್ತು ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದು ಏನಪ್ಪ ಅಂದರೆ, ನಾನು ಸುಲಭವಾಗಿ ವಾಪಸ್ ಮನೆಗೆ ಹೋಗೋದಿಲ್ಲ ಅನ್ಕೊಂಬಿಟ್ಟಿದ್ದೆ. ಈ ಗುಹೆಗಳನ್ನು ನೋಡಿ, ಇವು ಅತಿ ದೊಡ್ಡ ಗುಹೆಗಳು ಇವು. ಇಲ್ಲಿ ನಮಗೆ 3 ಗುಹೆಗಳು ಸಿಗ್ತವೆ. ನೋಡೋದಕ್ಕೆ 2 ಕಾಣಿಸ್ತಿದ್ದಾವೆ, ಬಟ್ ಮೊದಲನೇ ಗುಹೆ ಒಳಗಡೆ ಹೋದರೆ ನಾವು 2 ಗುಹೆಗಳು ಸಿಗ್ತವೆ. ಈ ಗುಹೆಯಲ್ಲಿ
ಮುಳ್ಳಯ್ಯ ಸ್ವಾಮಿ ಮತ್ತೆ ಮುಪ್ಪಣ್ಣ ಸ್ವಾಮಿಯವರು ತಪಸ್ ಮಾಡ್ತಿದ್ರಂತೆ. ಇನ್ನೊಂದಿದೆಯಲ್ಲ ಪಕ್ಕದಲ್ಲಿ 3ನೇ ಗುಹೆ, ಇಲ್ಲಿದೆ ನೋಡಿ, ಇದು 3ನೇ ಗುಹೆ. ಇಲ್ಲಿ ಕೂಡ ನೂರಂದಪ್ಪ ಸ್ವಾಮಿ ಅನ್ನೋರು ತಪಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಈ ಗುಹೆಗಳನ್ನ ನೋಡ್ಕೊಂಡು ನಾವು ಇನ್ನ 15 ಮೀಟರ್ ಮೇಲಕ್ಕೆ ಹೋದ್ರೆ ಪೀಕಿಗೆ ಹೋಗ್ತೀವಿ. ನೋಡಿ, ಇವರೆಲ್ಲ ಜನ ಓಡಾಡ್ತಾ ಇದಾರಲ್ಲ, ಇವರು ಕಾರಲ್ಲಿ ಬಂದು ಅಲ್ಲಿ ಪಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಾನೊಬ್ಬನೇ ಇವತ್ತು ಸರ್ಪ ದಾರಿಯಲ್ಲಿ ನಡ್ಕೊಂಡ್ ಬಂದವನು. ಫೈನಲಿ ಪೀಕಿಗೆ ಬಂದಿದ್ದೀನಿ. ಭಯ ಆಗಿತ್ತು, ಪರಿಸ್ಕೊಂಡೆ, ಭಯ ಆಗಿತ್ತು. ಮೊದಲು ತಿಂಡಿ ತಿಂತೀನಿ, ಆಮೇಲೆ ದೇವಸ್ಥಾನ ಒಳಗಡೆ ಹೋಗೋಣ. ಇನ್ನೊಂದು ಸ್ವಲ್ಪ ಸುತ್ತಾಡ್ಕೊಂಡು ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಇದು ಪೀಕು. ಇಲ್ಲಿರೋದು ಮುಳ್ಳಯ್ಯ ಅವರ ದೇವಸ್ಥಾನ ಅಥವಾ ಮಠ ಅಂತಾನೂ ಕರೀತಾರೆ. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮಗ ನಕ್ಷತ್ರ ಬಂದಾಗ ಇಲ್ಲಿ 3 ದಿನಗಳ ಜಾತ್ರೆ ಮಾಡ್ತಾರಂತೆ. ಪಲ್ಲಕ್ಕಿ ಉತ್ಸವ ನಡೀತದೆ. ಕೆಳಗಿರುವ ಸೀತಾಳಯ್ಯನ ಗಿರಿವರೆಗೂ ಉತ್ಸವವನ್ನ ತೆಗೆದುಕೊಂಡು ಹೋಗ್ತಾರಂತೆ. ತಪಸ್ವಿ ಮುಳ್ಳಯ್ಯ ಅವರು ಇಲ್ಲಿ ಜೀವಂತ ಸಮಾಧಿ ಆದ್ರು ಅಂತಾನು ಹೇಳ್ತಾರೆ. ಇದೇ ನೋಡಿ ಮುಳ್ಳಯ್ಯ ಅವರ ಮೂರ್ತಿ. ಮುಳ್ಳಯ್ಯನಗಿರಿಗೆ ಬಂದಾಗ ಯಾರಿಗೂ ಹೇಳಿಕೊಳ್ಳಲಾಗದಂತಹ ಒಂದು ಅನುಭವ ಬೇಕು ಅಂತಂದ್ರೆ ಈ ದೇವಸ್ಥಾನದ ಹಿಂದೆ ನಾವು ಹೋಗ್ಬೇಕು. ಸುತ್ತಲಿನ ಬ್ಯೂಟಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮಿಸ್ಟ್ ನೋಡಿ. ಹೀಗೆ ಈ ಬೆಟ್ಟನ ಇಳಿದು ನಾವು ಮುಂದಕ್ಕೆ ಹೋದ್ರೆ ನಮಗೆ ಮಾಣಿಕ್ಯ ದಾರಕ್ಕೆ ಹೋಗ್ತೀವಿ. ಮುಳ್ಳಯ್ಯನಗಿರಿಯಿಂದ ಮಾಣಿಕ್ಯ ದಾರಕ್ಕೂ ಮೊದಲು ಹೋಗೋದಕ್ಕೆ ಅವಕಾಶ ಇತ್ತು, ನಡ್ಕೊಂಡೇ ಹೋಗ್ಬೋದಾಗಿತ್ತು. ಆದರೆ ಈಗ ಇಲ್ಲ, ಫಾರೆಸ್ಟ್ನವ್ರು ಬಂದ್ ಮಾಡ್ಬಿಟ್ಟಿದ್ದಾರೆ. ನಾನು ದೇವಸ್ಥಾನದ ಹಿಂದೆ ಬಂದು ಕೂತ್ಕೊಂಡಿದ್ದೀನಿ. ಹಿಂದೆ ಒಂದು ಸ್ವಲ್ಪ ಚೆನ್ನಾಗಿದೆ ಜಾಗ, ಬಂದು ಕೂತ್ಕೊಂಡಿದ್ದೀನಿ. ನನ್ನ ಹಿಂದೆ ಮಿಸ್ಟ್ ನೋಡಿ ಹೇಗೆ ಬರ್ತಾ ಇದೆ ಅಂತ. ಆ ಕಡೆ ಏನೂ ಕಾಣಿಸ್ತಿಲ್ಲ ನನಗೆ, ಎಷ್ಟು ಚೆನ್ನಾಗಿ ಮಿಸ್ಟ್ ಬರ್ತಾ ಇದೆ. ಅದೇ ಈ ಕಡೆ ನೋಡಿ ಬಿಸಿಲಿದೆ, ಕಾಣಿಸ್ತಿದೆಯಾ? ಬಿಸಿಲಿದೆ. ಹೀಗೆ ಮಿಸ್ಟು ಮತ್ತು ಬಿಸಿಲಿಗೂ ಇಲ್ಲಿ ಕಣ್ಣ ಮುಚ್ಚಲೆ ಆಟ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ನಾವು ವಾಪಸ್ ಮತ್ತೆ ಹೋಗುವಾಗ ಎದುರುಗಡೆ ಸಿಗುವಂಥ ಗುಹೆ ಇದು.
ಹೇಗಿದೆ ನೋಡಿ, ಸುತ್ತಲೂ ಸೌಂದರ್ಯ. ಇವತ್ತು ನನ್ನ ಕಣ್ಣುಗಳು ಪಾವನವಾದವು ಅನಿಸ್ತದೆ. ಕರ್ನಾಟಕದ ಅತಿ ಎತ್ತರದ ಗಿರಿಯನ್ನು ನಾನು ಇವತ್ತು ಟ್ರೆಕ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಇಷ್ಟು ನನ್ನ ಟ್ರೆಕ್ ಇವತ್ತಾಯಿತು ಮುಳ್ಳಯ್ಯನಗಿರಿದು. ನಾನೀಗ ಹೇಗೆ ಬಂದು ಅಂದರೆ ಸರ್ಪದಾರಿಲಿ ವಾಪಸ್ ಹೋಗಲ್ಲ, ವೆಹಿಕಲ್ ರೋಡ್ ಇದೆಯಲ್ಲ ಆ ರೋಡಲ್ಲಿ ಹೋಗ್ತೀನಿ. ಕಾರಣ ಒಂದು ನನ್ನ ಸೇಫ್ಟಿ, ಯಾಕಂದರೆ ಇದು 10 ಬಂದಷ್ಟು ಸಲೀಸಾಗಿ ಇಳಿಯೋಕ್ಕಾಗಲ್ಲ, ತುಂಬ ಸ್ಲೀಪಿ ಇದೆ, ಜಾರೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಅದಕ್ಕೆ ನಾನೇನು ಪ್ಲಾನ್ ಮಾಡಿದ್ದೀನಿ ಅಂದರೆ ವೆಹಿಕಲ್ ರೋಡಲ್ಲಿ ಹೋಗೋದು, ಅಲ್ಲಿ ಸೀತಾಳಯ್ಯನಗಿರಿನ ನೋಡಿಕೊಂಡು ಎಮ್ಮೆ ಶಗನಿ ಅಂತ ಒಂದು ವಾಟರ್ ಫಾಲ್ಸ್ ಇದೆ, ಅದನ್ನ ನೋಡಿಕೊಂಡು ಟ್ರಿಪ್ನ ಮುಗಿಸೋ ಪ್ಲಾನ್ನಲ್ಲಿ ಇದ್ದೀನಿ. ಗಿರಿಯಲ್ಲಿ ಕೆಲವೊಂದಿಷ್ಟು ಬೇಜಾರಾಗೋ ಸಂಗತಿಗಳೇನಂದ್ರೆ ಅಲ್ಲಲ್ಲಿ ಬಿಯರ್ ಬಾಟ್ಲ್ಗಳನ್ನ ಎಸ್ತಿದ್ದಾರೆ, ಮದ್ಯದ ಬಾಟ್ಲ್ಗಳನ್ನ ಎಸ್ತಿದ್ದಾರೆ, ಸಿಗರೇಟ್ ಪ್ಯಾಕ್ ಎಸ್ತಿದ್ದಾರೆ, ಆಮೇಲೆ ಸರ್ಪದಾರಿಯಲ್ಲೂ ಕೂಡ ಎಸ್ತಿದ್ದಾರೆ. ಆಮೇಲೆ ಕೆಳಗಡೆ ಏನು ಫುಡ್ ಸೆಕ್ಷನ್ ಇದೆ ಅಲ್ಲಿ ಸ್ವಲ್ಪ ಇನ್ನೂ ನೀಟು ಮತ್ತು ಕ್ಲೀನ್ನೆಸ್ಸು ಮೇಂಟೈನ್ ಆಗಬೇಕು. ಮುಳ್ಳಯ್ಯನಗಿರಿಯಿಂದ ರಸ್ತೆ ಮೂಲಕ ನಾವು ಕೆಳಗಿಳಿದ್ರೆ ನಮಗೆ ಸೀತಾಳಯ್ಯನಗಿರಿ ಸಿಗುತ್ತೆ. ಈ ಸೀತಾಳಯ್ಯನಗಿರಿ ಸಮುದ್ರ ಮಟ್ಟದಿಂದ 1727 ಮೀಟರ್ ಇದೆಯಂತೆ. ಈ ಪರ್ವತ ಶ್ರೇಣಿ ಏನು ಕಾಣಿಸ್ತಿದೆಯಲ್ಲ, ಇದರ ದಕ್ಷಿಣ ಇಳಿಜಾರಿನಲ್ಲಿ ಯಗಚಿ ನದಿಯ ಉಗಮ ಸ್ಥಾನ ಇದೆ ಅಂತಾನು ಹೇಳ್ತಾರೆ. ಇದು ನೋಡಿ, ಸೀತಾಳಯ್ಯನ ಗಿರಿ ಮಠ. ತಪಸ್ವಿ ಸೀತಾಳಯ್ಯ ಅವರು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ. ಸೀತಾಳ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಇದೆ. ದೇವಸ್ಥಾನದ ಕಟ್ಟಡ ಕೆಳದಿಯ ನಾಯಕರ ಕಾಲದಲ್ಲಿ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ದೇವಸ್ಥಾನದ ಒಳಗಡೆ ವೀರಭದ್ರ ದೇವರನ್ನ ನಾವು ನೋಡ್ಬೋದು. ಇದು ಸೀತಾಳ ಮಲ್ಲಿಕಾರ್ಜುನ ದೇವರ ಗರ್ಭಗುಡಿ. ಇದು ದೇವಸ್ಥಾನ, ದೇವಸ್ಥಾನದ ಹಿಂದೆ ಮಠ ಇದೆ. ಈ ದೇವಸ್ಥಾನ ನೋಡಿಕೊಂಡು ಮುಂದೆ ನಾವು ನಡ್ಕೊಂಡು ಬಂದಾಗ ಇದೊಂದು ಸಣ್ಣ ಜರಿ ವಾಟರ್ ಫಾಲ್ ಸಿಗುತ್ತೆ ನೋಡಿ, ಚೆನ್ನಾಗಿದೆ. ಆ ಜರಿನ ನೋಡ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಗುಹೆ ಇದೆ ನೋಡಿ, ಯಾವುದಾದ್ರೂ ಪ್ರಾಣಿ ಏನಿದ್ರೆ ಕಷ್ಟ. ಇಲ್ಲಿಗೆ ಬರೋಕ್ಕೆ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದಿಲ್ಲ. ಬಾಬಾ ಬುಡನ್ಗಿರಿಗೆ ಹೋಗುವಂಥ ಬಸ್ಗಳಿದಾವೆ. ಮುಳ್ಳಯ್ಯನಗಿರಿ ಸರ್ಕಲ್ ತನಕ ಡ್ರಾಪ್ ಮಾಡುತ್ತೆ. ಅದಾದ್ಮೇಲಿಂದ ನಾವು ಆಟೋ ತೊಗೊಂಡ್ಬರ್ಬೇಕು, ಇಲ್ಲ ನಮ್ಮ ಓನ್ ವೆಹಿಕಲ್ ತೊಗೊಂಡ್ಬರ್ಬೇಕು. ಯಾವುದೂ ಇಲ್ಲ ಅಂದರೆ ನಡ್ಕೊಂಡ್ಬರ್ಬೇಕು. ಊಟ ತಿಂಡಿ ಅಂತ ಬಂದರೆ ನಮ್ಮ ಓನ್ ವೆಹಿಕಲ್ನಲ್ಲೇ ಬರೋದ್ರಿಂದ ನಿಮ್ಗೆ ಏನು ಬೇಕೋ ನೀವೇ ತೊಗೊಂಡ್ಬರ್ಬೋದು. ಇಲ್ಲಿ ಬೇಕಾದರೆ ಸ್ನ್ಯಾಕ್ಸ್ ಸಿಗುತ್ತೆ. ನೀವು 2 ಗಂಟೆ ಮೇಲೆ ಜಾಸ್ತಿ ಹೊತ್ತು ಕಳಿಯಲ್ಲ ಇಲ್ಲಿ, ಯಾರು ತೊಂದರೆ ಏನಾಗ. ಥ್ಯಾಂಕ್ ಯು.